ನಮಸ್ಕಾರ ಸ್ನೇಹಿತರೆ, ನೀವು ಮೀನರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಸಾಮಾನ್ಯರಲ್ಲ, ನೀವು ಗುರುವಿನ ಕೊನೆಯ ಮಕ್ಕಳು. ಭಕ್ತಿ, ಕನಸು, ಕರುಣೆಯ ಪ್ರತೀಕ ನೀವು. ಮೀನ ಅಂದರೆ ಎರಡು ಮೀನು, ಒಂದು ನೀರಲ್ಲಿ ಈಜುತ್ತೆ, ಇನ್ನೊಂದು ಆಕಾಶದಲ್ಲಿ ಹಾರುತ್ತೆ. ನೀವು ಈ ಲೋಕದಲ್ಲೂ ಇದ್ದೀರಾ, ಕನಸಿನ ಲೋಕದಲ್ಲೂ ಇದ್ದೀರಾ. ತುಂಬ ಮೃದು ಮನಸ್ಸು. ಯಾರಾದರೂ ಅಳೋದನ್ನು ನೋಡಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಕಲೆ, ಸಂಗೀತ, ಅಧ್ಯಾತ್ಮ, ಸೇವೆ ಇದೆಲ್ಲ ನಿಮಗೆ ಸಹಜ. ಆದರೆ ಮೀನರಾಶಿಯವರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ ಗೊತ್ತಾ? ಜಾಸ್ತಿ ಭಾವನೆ ಮತ್ತು ವಾಸ್ತವದಿಂದ ದೂರ. ಎಲ್ಲರೂ ಒಳ್ಳೆಯವರೇ ಅಂತ ನಂಬಿ ಮೋಸ ಹೋಗ್ತೀರಾ. ಯಾರಿಗೂ ನೋವಾಗಬಾರದು ಅಂತ ನಿಮ್ಮನ್ನೇ ನೋಯಿಸಿಕೊಳ್ತೀರಾ. ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದಂತಹ ಗಂಡಾಂತರ ಕಾಲದ ಬಗ್ಗೆ ತಿಳಿಸಿಕೊಡ್ತೀನಿ. ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಮೀನರಾಶಿಯವರು ಗುರು ಮತ್ತು ಕೇತುವಿನ ಮಕ್ಕಳು. ಜ್ಞಾನ, ಭಕ್ತಿ, ಮೋಕ್ಷದ ಪ್ರತೀಕ ನೀವು. ಸರಿಯಾದ ದಾರಿ ತೋರಿಸಿದರೆ ನೀವು 1000 ಜನರಿಗೆ ದೇವರ ಹಾಗೆ ಆಗ್ತೀರಾ. ವಿಡಿಯೋ ಶುರು ಮಾಡೋ ಮುನ್ನ ನೀವು ಮೀನರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ನೆನಪಿಸಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿಗಳು ಗುರು ಮತ್ತು ಕೇತು. ಅಂದರೆ ಜ್ಞಾನ, ಭಕ್ತಿ, ದಾನ, ವಿದೇಶ, ಆಧ್ಯಾತ್ಮ. ಹಾಗಾಗಿ ನಿಮಗೆ ದುಡ್ಡಿಗಿಂತ ಮನಸ್ಸಿನ ಶಾಂತಿ ಮುಖ್ಯ. ನೀವು ತುಂಬ ಕನಸುಗಾರರು, ಕವಿ, ಕಲಾವಿದ, ಡಾಕ್ಟರ್, ಟೀಚರ್, ಗುರು ಆಗೋ ಗುಣ ನಿಮಗಿದೆ. ಯಾರಾದರೂ ಸಹಾಯ ಕೇಳಿದರೆ ಇಲ್ಲ ಅಂತ ಹೇಳೋಕೆ ಬರಲ್ಲ. ದೇವರು ನೋಡ್ತಾನೆ ಅಂತ ಎಲ್ಲವನ್ನೂ ಬಿಟ್ಟು ಬಿಡ್ತೀರಾ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಗಡಿ ಇಲ್ಲದಿರುವುದು ಮತ್ತು ಮೋಸ. ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದರೆ ಯಾರು ನಿಮಗೆ ಸಹಾಯ ಮಾಡಲ್ಲ. ಇವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ತಪ್ಪು ಜನರನ್ನು ನಂಬ್ತೀರಾ. ಅದೇ ನಿಮಗೆ ದುಃಖ, ಸಾಲ, ಅನಾರೋಗ್ಯ ತರುತ್ತೆ. ನೆನಪಿಡಿ, ಮೀನು ನೀರಿಲ್ಲದೆ ಬದುಕಲ್ಲ, ಆದರೆ ಕೊಳಕು ನೀರಲ್ಲಿ ಈಜಿದರೆ ಸಾಯುತ್ತೆ. ಮೊದಲ ಗಂಡಾಂತರ ಕಾಲ 18ರಿಂದ 23 ವರ್ಷ. ಇದು ನಿಮ್ಮ ಕನಸು ಮತ್ತು ವಾಸ್ತವದ ಕಾಲ. ಈ ಸಮಯದಲ್ಲಿ ಗುರು ಮತ್ತು ರಾಹುವಿನ ಪ್ರಭಾವ ಜಾಸ್ತಿ. ನಾನು ದೊಡ್ಡ ಕಲಾವಿದ ಆಗ್ತೀನಿ, ನಾನು ವಿದೇಶಕ್ಕೆ ಹೋಗ್ತೀನಿ ಅಂತ ದೊಡ್ಡ ಕನಸು. ಓದಿನಲ್ಲಿ ಗಮನ ಇರಲ್ಲ. ನಾನು ಆಧ್ಯಾತ್ಮ ಮಾಡ್ತೀನಿ ಅಂತ ಓದು ಬಿಡ್ತೀರಾ. ಫ್ರೆಂಡ್ಶಿಪ್ನಲ್ಲಿ ಮೋಸ, ಪ್ರೀತಿಯಲ್ಲಿ ನೋವು, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ ಅಂತ ಏಕಾಂಗಿ ಆಗ್ತೀರಾ. ಹಾಗಾಗಿ ಈ ವಯಸ್ಸಲ್ಲಿ ಕನಸಿನ ಜೊತೆ ಕೆಲಸ ಸೇರಿಸಿ. ಕಲೆ ಇದ್ದರೆ ಪ್ರಾಕ್ಟೀಸ್ ಮಾಡಿ, ಭಕ್ತಿ ಇದ್ದರೆ ಸೇವೆ ಮಾಡಿ, ಅಳೋದನ್ನು ನಿಲ್ಲಿಸಿ. ಎರಡನೇ ಗಂಡಾಂತರ ಕಾಲ 28ರಿಂದ 32 ವರ್ಷ. ಇದು ಕೆಲಸ ಮತ್ತು ಮದುವೆಯ ಗಂಡಾಂತರದ ಸಮಯ. ಈಗ ಶನಿ ಮತ್ತು ಗುರು ಪ್ರೆಷರ್. ಜಾಬ್ನಲ್ಲಿ ಈ ಕೆಲಸ ನನಗೆ ಹೊಂದಲ್ಲ ಅಂತ ಆಗಾಗ ಬದಲಾವಣೆ. ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಸುಮ್ಮನಿರ್ತೀರಾ. ಮದುವೆಯಲ್ಲಿ ತುಂಬ ನಿರೀಕ್ಷೆ. ನನ್ನ ಪಾರ್ಟ್ನರ್ ದೇವರ ಹಾಗೆ ಇರಬೇಕು ಅಂತೀರಾ. ಸಣ್ಣ ವಿಷಯಕ್ಕೆ ನೋವಾಗುತ್ತೆ. ನೀನು ನನ್ನನ್ನು ಪ್ರೀತಿಸಲ್ಲ ಅಂತ ಜಗಳ. ಹಣದ ವಿಷಯದಲ್ಲಿ ದಾನ, ಸಹಾಯ ಅಂತ ಕೊಟ್ಟು ಖಾಲಿ. ಆರೋಗ್ಯದಲ್ಲಿ ಕಾಲು, ಕಣ್ಣು, ನಿದ್ದೆ ಸಮಸ್ಯೆ. ಈ ವಯಸ್ಸಲ್ಲಿ ಒಂದು ಮಾತು ನೆನಪಿಡಿ, ಕರುಣೆ ಇರಲಿ, ಆದರೆ ಮೂರ್ಖರಾಗಬೇಡಿ. ಮೂರನೇ ಗಂಡಾಂತರ ಕಾಲ 37ರಿಂದ 41 ವರ್ಷ. ಇದು ಕುಟುಂಬ ಮತ್ತು ವಿದೇಶದ ಕಾಲ. ಈ ಸಮಯದಲ್ಲಿ ಕೇತು ಮತ್ತು ಶನಿ ಪರೀಕ್ಷೆ ಮಾಡ್ತಾರೆ. ಮಕ್ಕಳಿಗಾಗಿ, ಮನೆಗಾಗಿ ಎಲ್ಲ ತ್ಯಾಗ ಮಾಡ್ತೀರಾ, ಆದರೆ ಮನೆಯವರು ವ್ಯಾಲ್ಯೂ ಕೊಡಲ್ಲ. ವ್ಯಾಪಾರದಲ್ಲಿ ಪಾರ್ಟ್ನರ್ ಮೋಸ. ನೀವು ಒಳ್ಳೆಯವರು ಅಂತ ಸಾಲ ಕೊಟ್ಟು ಸಿಕ್ಕಿ ಹಾಕಿಕೊಳ್ಳುವಿರಿ. ವಿದೇಶಕ್ಕೆ ಹೋಗೋ ಆಸೆ ಇದ್ದರೆ ಡಿಲೇ, ವೀಸಾ, ಕಾನೂನು ತೊಂದರೆ. ಆರೋಗ್ಯದಲ್ಲಿ ಸಕ್ಕರೆ, ಕಾಲು ನೋವು, ಮಾನಸಿಕ ಖಿನ್ನತೆ. ನಾನು ಎಲ್ಲರಿಗಾಗಿ ಬದುಕಿದೆ ಅನ್ನೋ ಬೇಜಾರು. ನೆನಪಿಡಿ, ಈ ಕಾಲದಲ್ಲಿ ನೀವು ಕಲಿಯೋದು ಇಲ್ಲ ಅಂತ ಹೇಳೋದು. 4ನೇ ಮತ್ತು ದೊಡ್ಡ ಗಂಡಾಂತರ ಕಾಲ 49ರಿಂದ 53 ವರ್ಷ. ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆ. 20 ವರ್ಷ ನಂಬಿದ ಸಂಬಂಧ, ಗುರು, ಸಂಸ್ಥೆ ಮೋಸ ಮಾಡಬಹುದು. ಹಣ, ಹೆಸರು, ಗೌರವ ಎಲ್ಲ ಹೋಗಬಹುದು. ಆರೋಗ್ಯದಲ್ಲಿ ದೊಡ್ಡ ಆಸ್ಪತ್ರೆ ಖರ್ಚು, ಕಾಲು, ಮೂತ್ರಪಿಂಡ, ಮಾನಸಿಕ ಸಮಸ್ಯೆ. ದೇವರಿದ್ದಾನ ಅನ್ನೋ ಅನುಮಾನ ಬರಬಹುದು. ಆದರೆ ಇದು ಶಿಕ್ಷೆ ಅಲ್ಲ, ಇದು ಮೋಕ್ಷದ ದಾರಿ. ಗುರು ನಿಮ್ಮನ್ನು ಎಲ್ಲ ಅಟ್ಯಾಚ್ಮೆಂಟಿಂದ ಬಿಡಿಸ್ತಾನೆ. ಈ 4 ವರ್ಷದಲ್ಲಿ ನೀವು ಕಲಿಯೋ ಸ್ವಾರ್ಥವಿಲ್ಲದ ಪ್ರೀತಿ. ಇದೇ ನಿಮ್ಮ ಮುಂದಿನ ಜೀವನದ ಆಸ್ತಿ. ಮುಖ್ಯವಾದ ಮಾತು, ಮೀನರಾಶಿಯವರಿಗೆ ಭಕ್ತಿ ಮತ್ತು ಕರುಣೆಯೇ ಆಯುಧ. ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನೀವು ಜನರನ್ನು ಗುಣಪಡಿಸ್ತೀರಾ. ತಪ್ಪಾಗಿ ಉಪಯೋಗಿಸಿದರೆ ಎಲ್ಲರೂ ನನ್ನನ್ನು ಬಳಸಿಕೊಳ್ತಾರೆ ಅನ್ನೋರಾಗ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ಕಡಿಮೆ ಕನಸು, ಜಾಸ್ತಿ ವಾಸ್ತವ. ಇನ್ನು ಈ 3 ನಿಯಮಗಳನ್ನು ತಪ್ಪದೇ ಪಾಲಿಸಿ.
ಒಂದು ಗುರುವಾರದ ನಿಯಮ. ಗುರುವಾರ ಹಳದಿ ಬಟ್ಟೆ ಹಾಕಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುಭ್ಯೋ ನಮಃ 21 ಸಲ ಹೇಳಿ. ದೇವಸ್ಥಾನಕ್ಕೆ ಹೋಗಿ ಬಡವರಿಗೆ ಊಟ ಹಾಕಿ. ಮದ್ಯ ಮಾಂಸ ಬಿಡಿ. 2. ಬಣ್ಣ ಮತ್ತು ದಾನ. ಪ್ರತಿ ಗುರುವಾರ ಹಳದಿ ಬಟ್ಟೆ, ಕಡಲೆ ಬೇಳೆ, ಬಾಳೆಹಣ್ಣು ದಾನ ಮಾಡಿ. ಮೀನಿಗೆ ಆಹಾರ ಹಾಕಿ. ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಇದರಿಂದ ಗುರು ಮತ್ತು ಕೇತು ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 10 ನಿಮಿಷ ಧ್ಯಾನ ಪ್ರಾರ್ಥನೆ ಮಾಡಿ. ನಾನು ಎಲ್ಲರನ್ನೂ ಉಳಿಸೋಕೆ ಆಗಲ್ಲ ಅಂತ ಒಪ್ಪಿಕೊಳ್ಳಿ. ಗಡಿ ಕಲಿಯಿರಿ. ಯಾರಿಗೆ ಸಹಾಯ ಮಾಡಬೇಕು ಅಂತ ನೋಡಿ. ಕಲೆ, ಸಂಗೀತ, ಬರವಣಿಗೆ ಟೈಮ್ ಕೊಡಿ. ಅದು ನಿಮ್ಮ ಔಷಧಿ. ನಾನು ಬಲಶಾಲಿ ಅಂತ ಪ್ರತಿದಿನ ಹೇಳಿಕೊಳ್ಳಿ. ಇನ್ನು ಗಂಡಾಂತರ ಕಾಲದಲ್ಲಿ ಮಾಡಬಾರದಂತಹ 3 ತಪ್ಪುಗಳು. 1. ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಹಠ. ಮೊದಲು ನಿಮ್ಮನ್ನು ನೋಡಿ. 2. ವಾಸ್ತವದಿಂದ ಓಡೋದು. ಕನಸು ಕಾಣಿಯಾದರೆ ಕೆಲಸವೂ ಮಾಡಿ. 3. ತಪ್ಪು ಜನರನ್ನು ನಂಬೋದು. ಕಣ್ಣು ತೆರೆದು ನೋಡಿ. 21 ದಿನದ ಚಾಲೆಂಜ್. ಮುಂದಿನ 21 ದಿನ ಈ 3 ಕೆಲಸ ಮಾಡಿ. 1. ಬೆಳಿಗ್ಗೆ ನಾನು ದೈವದ ಮಗು ಅಂತ 3 ಸಲ ಹೇಳಿ. 2. ದಿನಕ್ಕೆ ಒಮ್ಮೆ ಯಾರಿಗಾದರೂ ಪ್ರಾರ್ಥನೆ ಮಾಡಿ. 3. ರಾತ್ರಿ ಇವತ್ತು ನಾನು ಯಾರಿಗೆ ಸಹಾಯ ಮಾಡಿದೆ, ಯಾರು ನನ್ನನ್ನು ನೋಯಿಸಿದರು ಅಂತ ಬರೆಯಿರಿ. ಜ್ಯೋತಿಷ್ಯ ಭವಿಷ್ಯ ಅಲ್ಲ, ಅದು ರಸ್ತೆಯಲ್ಲಿರೋ ಸೂಚನಾ ಫಲಕ. ಯಾವ ತಿರುವಲ್ಲಿ ಸ್ಲೋ ಮಾಡಬೇಕು ಅಂತ ತೋರಿಸುತ್ತೆ. ಓಡಿಸೋದು ನಿಮ್ಮ ಕೈಯಲ್ಲಿ. ಭಕ್ತಿ ಮತ್ತು ವಾಸ್ತವ ಇದ್ದರೆ ಮೀನರಾಶಿಯವರು 50ರ ನಂತರ ಜನರ ದೇವರಾಗ್ತಾರೆ. ನೀವು ಈಗ ಯಾವ ವಯಸ್ಸಿನಲ್ಲಿದ್ದೀರಾ, ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ, ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಇನ್ನೊಬ್ಬ ಮೀನರಾಶಿಯವರಿಗೆ ಶಕ್ತಿ ಕೊಡುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಕ್ತಿಯಿಂದ ಇರಿ. ನೀವು ಮೀನು. ನೀವು ನೀರಲ್ಲಿ ಮಾತ್ರ ಅಲ್ಲ, ಆಕಾಶದಲ್ಲೂ ತೇಲಬಹುದು. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ಪವಿತ್ರನಾಗಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.